ಪಾಯಿಂಟ್ ಏನಂದ್ರೆ ಕಸ್ಟಮರ್ ದುಡ್ಡಿಗೆ ಕಸ್ಟಮರೇ ಹೊಣೆ. ಇವತ್ತು ನಾನು ಸೈಟ್ ತಗೊಂತ ಇದೀನಿ 30 ಲಕ್ಷ ಆಗ್ತಾ ಇದೀನಿ 40 ಲಕ್ಷ ದುಡ್ಡು ಆಗ್ತಾ ಇದೀನಿ ಅಂದ್ರೆ ಆ ದುಡ್ಡು ಮೇಲೆ ಅವ್ರಿಗೆ ಭಯ ಇರಬೇಕು. ಕಷ್ಟಪಟ್ಟು ದುಡ್ಡು. ಸೊ ಇವಾಗ ತಗೊಳ್ಳೋರಿಗೆ ಯಾವ ತರ ನೋಡಿ ತಗೋಬೇಕು. ಹ್ಯಾಪಿ ಕಸ್ಟಮರ್ಸ್ ಅಂತ ಬಂದಾಗ ಸಾಕಷ್ಟು ಜನ ಬಂದು ಇವ್ರ ಹತ್ರ ತಗೊಂಡಿರೋದುಂಟು. ಟೋಟಲ್ ಬಂದು 5 acres 10 ಗುಂಟಾಸ್ 6 to 8 kilometers ಆಗುತ್ತೆ. ಇಲ್ಲಿ ನಿಮ್ಗೆ ತಾವರೆ ಕಡೆಯಿಂದ ಬಂದ್ರೆ ಬ್ಯಾಂಗ್ಳೂರ್ಗೆ ಹೆಬ್ಬಾಗಿ ಮನೆ ಬಂದು ಮೇನ್ ಡೋರ್ ಅಂತ ನೆಲಮಂಗಲನೇ ಮೇನ್ ಡೋರ್ಸ್. ಟಿವಿ ನೈನಲ್ಲಿ ನೋಡಿರ್ಬೋದು, ಪಬ್ಲಿಕ್ ಟಿವಿಲಿ ನೋಡ್ತಿರ್ಬೋದು, ಮತ್ತೆ ನ್ಯೂಸ್ ಪೇಪರ್ ಅಲ್ಲೂ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ದೀವಿ ಸರ್. ನೆಲಮಂಗಲ ಕಡೆ ಏರ್ಪೋರ್ಟ್ ಬರ್ತಾ ಇದೆ, ಸೆಕೆಂಡ್ ಏರ್ಪೋರ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದು ನಿಜನಾ ಸರ್? ಅದು ತುಂಬ ಜನ ಡಿಮ್ಯಾಂಡ್ ಇತ್ತು ನೆಲಮಂಗಲ ಸೈಡ್ ಯಾವ್ದಾದ್ರು ಒಂದು ವಿಡಿಯೋ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾನು ಬಂದಿರೋದು ಇಲ್ಲಿಂದ ನೆಲಮಂಗಲ ಜಸ್ಟ್ 6.2 kilometers ಇದೆ. ಸೊ ವಿಡಿಯೋದಲ್ಲಿ ಕ್ಲಿಪ್ಪಲ್ಲಿ ಹಾಕಿರ್ಬೋದು, ಸೊ ಸೈಡಲ್ಲೂ ಕ್ಲಿಪ್ ಹಾಕಿದ್ದೀನಿ ನೋಡ್ತಿರ್ಬೋದು. ಈ ಒಂದು ಲೇಔಟ್ ತೋರಿಸ್ತಾ ಇದ್ದೀನಿ. ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರು ಒಂದು ಹೊಸ ಪ್ರಾಜೆಕ್ಟ್ನ ತಂದಿದ್ದಾರೆ. ಸೊ ಪಕ್ಕದಲ್ಲಿ ನೋಡ್ತಿರ್ಬೋದು ವೆಂಕಟಾದ್ರಿ ಎನ್ಕ್ಲೇವ್ ಅಂತ. ರಿಜಿಸ್ಟ್ರೇಷನ್ ರೆಡಿ ಇದೆಯಾ ಅಥವಾ ಬುಕಿಂಗ್ ರೆಡಿ ಇದೆಯಾ, ಯಾವ ಪೇಪರ್ ಬರುತ್ತೆ, ಯಾವ ಊರು ಬರುತ್ತೆ, ಡೀಟೇಲ್ಸ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಮುಂದೆ ಬರ್ತಾ ಇರಿ, ನಿಮಗೆ ತೋರಿಸ್ತೀನಿ. ಲೇಔಟ್ ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಲೇಔಟ್ ಆಗಿರುತ್ತೆ. ಸೊ ಹ್ಯಾಪಿ ಕಸ್ಟಮರ್ಸ್ ಅಂತ ಬಂದಾಗ ಸಾಕಷ್ಟು ಜನ ಬಂದು ಇವ್ರ ಹತ್ರ ತಗೊಂಡಿರೋದುಂಟು. ಈ ಫೋಟೋದಲ್ಲಿ ಆಲ್ರೆಡಿ ಇದೆ. ಈ ಒಂದು ಲೇಔಟ್ ಅಲ್ಲಿ ನೀವು ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ಈ ಒಂದು ಲೇಔಟ್ ನಾನು ಬರ್ತಿರುವಾಗ ಕನೆಕ್ಟಿವಿಟಿ ಸುಮಾರು ಕನೆಕ್ಟಿವಿಟಿ ನೋಡಿದೆ. ನಿಮ್ಗೆ ಇಲ್ಲಿಂದ ಕೆಂಗೇರಿಗೆ ಹೋಗಿ ಬಸ್ ಇದೆ, ನೆಲಮಂಗಲ ಹೋಗಿ ಬಸ್ ಇದೆ, ತಾವರೆಕೆರೆ ಕನೆಕ್ಟಿವಿಟಿ ಇದೆ, ತಾವರೆಕೆರೆಯಿಂದ ನೆಲಮಂಗಲ ಇದೆ, ತಾವರೆಕೆರೆಯಿಂದ ಕೆಂಗೇರಿ ಕನೆಕ್ಟಿವಿಟಿ ಇದೆ. ಈ ತರ ಎಲ್ಲ ಕನೆಕ್ಟಿವಿಟಿ ಇದ್ದಾಗ ನಿಮಗೆ ಆಲ್ಮೋಸ್ಟ್ ಬಸ್ ರೂಟ್ಗಳು ನಾವು ಬರ್ತಿರುವಾಗ ಆನ್ ದ ವೇ ನಿಮಗೆ ಕ್ಲಿಪ್ ಕೂಡ ಹಾಕಿದ್ದೀನಿ. ಸಾಕಷ್ಟು ಬಸ್ಗಳು ಓಡಾಡ್ತಾ ಇತ್ತು. ಜಸ್ಟ್ ಒಂದು 10 ನಿಮಿಷಕ್ಕೆ 5 ನಿಮಿಷಕ್ಕೆಲ್ಲ ಬಸ್ಗಳಿದೆ. ಮುಂಚೆ ಇರಲಿಲ್ಲ ಅನ್ಸುತ್ತೆ ಈ ಥರ ಬಸ್ಗಳು ಫೆಸಿಲಿಟಿ. ಬಟ್ ಆದರೆ ಇವಾಗ ಸಾಕಷ್ಟು ಬಸ್ಗಳು ಈ ಒಂದು ರೂಟಲ್ಲಿ ಬಿಟ್ಟಿದ್ದಾರೆ, ನೆಲಮಂಗಲ ರೂಟಲ್ಲಿ. ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮಾತ್ರ ಒಂದು ಒಳ್ಳೆ ಲೇಔಟ್ ಆಗಿರುತ್ತೆ. ರಿಟರ್ನ್ಸ್ ಬರಬೇಕಾ, ಇವತ್ತು ದುಡ್ಡು ನೀವು ಹಾಕಿದ್ರೆ ನಾಳೆ ಸಹ ನಿಮಗೆ ರಿಟರ್ನ್ಸ್ ಬರಬೇಕು ಅಂತ ಹೇಳಿದ್ರೆ ಈ ಲೇಔಟಲ್ಲಿ ಹಾಕಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನವರೆಗೂ ನಮ್ಮ ಚಾನಲ್ನ ಏನಾದರೂ ಹೊಸಬ್ರು ಏನೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀವಿ. ಬನ್ನಿ ಶುರು ಮಾಡೋಣ. ಸರ್ ಹಾಯ್ ಸರ್. ಹಾಯ್ ಸರ್. ಸರ್ ಇವತ್ತು ನಾವು ನೋಡ್ತಿರುವಂಥದ್ದು ವೆಂಕಟಾದ್ರಿ ಎನ್ಕ್ಲೇವ್. ಸುಮಾರು ಒಂದು 4ನೇ ಪ್ರಾಜೆಕ್ಟ್ ನಾವು ಇವಾಗ ಮಾಡ್ತಾ ಇರೋದು ಸಪ್ತಗಿರಿ ಡೆವಲಪರ್ಸ್ ಅವ್ರದ್ದು. ಹೌದು. ಸೊ ಈ ಒಂದು ಪ್ರಾಜೆಕ್ಟ್ ನೋಡ್ತಾ ಇದ್ದೀನಿ. ಯಾವಾಗ ಸರ್ ಇದು ಜಸ್ಟ್ ಶುರು ಆಗಿದ್ದು ನಮಗೆ? ಇದು ನಾವು ಆಕ್ಚುಲಿ ಲಾಂಚ್ ಮಾಡಿದ್ದು Jan 18 ಮತ್ತೆ 19 ಲಾಂಚ್ ಮಾಡಿದ್ದು ಸರ್. ಓಕೆ. ವೆಂಕಟಾದ್ರಿ ಎನ್ಕ್ಲೇವ್ ಅಂತ ಇದು ಲೇಔಟ್ ಹೆಸರು. ಎಷ್ಟು ಎಕರೆ ಸರ್ ಇದು ಮಾಡಿರೋದು ನೀವು? ಟೋಟಲ್ ಬಂದು 5 acres 10 ಗುಂಟಾಸ್. 5 acres 10 ಗುಂಟಾಸ್. ಹೌದು. ಎಷ್ಟು ನಂಬರ್ ಆಫ್ ಸೈಟ್ ಮಾಡಿದ್ದೀರಾ? ಇದು ನಂಬರ್ ಆಫ್ ಸೈಟ್ಸ್ ಬಂದ್ರೆ ನಿಮಗೆ 87 ಸೈಟ್ಸ್ ಬರುತ್ತೆ. 30-40 ಬರುತ್ತೆ, 30-45 ಬರುತ್ತೆ, 30-50 ಬರುತ್ತೆ, ಸ್ವಲ್ಪ ಆಡ್ ಸೈಟ್ಸ್ ಬರುತ್ತೆ. 20-30 ಇಲ್ಲ, 20-30 ಬರಲ್ಲ. ಅಪ್ರೂವ್ ಲೇಔಟ್ಸ್ ಸಿಗಲ್ಲ ಸರ್. ಸಿಗಲ್ಲ. ರೇರ್ ಅಪ್ರೂವ್ ಎಲ್ಲ ಮಾಡಲ್ಲ. ತುಂಬಾ ಜನ ಕೇಳಿ ಬರೋದೇ BMD ವಿತ್ ರೇರ್ ಅಪ್ರೂವ್. ತುಂಬಾ ಜನ ಇವಾಗ ಫುಲ್ ಸೈಟ್ ಅಲ್ಲಿ ಹಾಫ್ ಮಾಡ್ಕೊಂತಾರೆ. A1 AB ಮಾಡ್ಕೊಂತಾರಲ್ಲ, ಅದೆಲ್ಲ ರೆವಿನ್ಯೂ ಸ್ಟೇಟಸ್ ಕನ್ವರ್ಷನ್ ಸೈಟ್ ಅಲ್ಲಿ ಮಾಡ್ಕೊಬಹುದು. ಅಪ್ರೂವ್ ಲೇಔಟ್ ಅಲ್ಲಿ ಮಾಡಕ್ಕಾಗಲ್ಲ ಸರ್. ಯಾಕಂದ್ರೆ ಇಂಡಿವಿಜುವಲ್ ಎಲ್ಲ 911 A ಖಾತಾ ಬಂದ್ಬಿಡುತ್ತಲ್ವಾ, ಮಾಡಕ್ಕಾಗಲ್ಲ ಅದು. ಈಗ ಪ್ರೆಸೆಂಟ್ ಸರ್ ಇವಾಗ ಎಷ್ಟು ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ಕೊಂಡಿದ್ದಾರೆ, ಬುಕಿಂಗ್ ಏನಾದ್ರು ಮಾಡ್ಕೊಂಡಿದ್ದಾರೆ ಸರ್? ನೋಡಿ ಆಕ್ಚುಲಿ ನಂಬರ್ ಆಫ್ ಸೈಟ್ಸ್ ಬಂದು 87 ಇದೆ ಸರ್. ಇದರಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ಸ್ ಬಂದು ಒಂದು 35 ಸೈಟ್ ಸೇಲ್ ಆಗಿದೆ. ಆಲ್ರೆಡಿ ಸೇಲ್ ಆಗೋಗಿದೆ, ಬುಕಿಂಗ್ ಆಗಿದೆ. ಇದನ್ನ ಸೈಟ್ಸ್ ಇನ್ನ ರೀಚ್ ಆಗಬೇಕು ಅಂದ್ರೆ ಇನ್ನ ಒಂದು 2-3 months ಟೈಮ್ ಬೇಕು ಸರ್. ಇನ್ನ ತಾರ್ ರೋಡ್ ಆಗಬೇಕು, ಎಂಟ್ರೆನ್ಸ್ ಆರ್ಚ್ ಆಗಬೇಕು, ಕರೆಂಟ್ ಬರಬೇಕು. ಇದೆಲ್ಲ ಕೆಲಸ ನಡೀತಿದೆಯಲ್ಲ, ಪ್ರೊಸೆಸ್ ನಡೀತಿದೆ, ಕೆಲಸ ಮಾಡ್ತಾ ಇದೀವಿ. ಇನ್ನೊಂದು 2-3 months ನಿಮಗೆ ಮೇ ಬಿ ಮಾರ್ಚ್ ಎಂಡ್ ಅಷ್ಟೆಲ್ಲ ಕ್ಲಿಯರ್ ಆಗುತ್ತೆ. ಓಕೆ. ಇದು ಇವಾಗ ನೋಡ್ತಿರೋದು ಇದು ಮೇನ್ ರೋಡ್ ಅಲ್ವಾ? ಹೌದು, ಮೇನ್ ರೋಡ್. ಇದು ನಿಮಗೆ ಆಕ್ಚುಲಿ 30 ಅಡಿ ರೋಡ್ ಸರ್. ಇದು 30 feet ರೋಡ್. 30 feet ಸಬ್ ರೋಡ್ ಎಲ್ಲ ಎಷ್ಟು ಕೊಟ್ಟಿ? ಎಲ್ಲ 30 feet. BMD ವಿತ್ BMD ಹೋದ್ರೆ ಎಲ್ಲ 30 feet ಕಾಮನ್ ಸರ್. ಅದು ಕಾಮನ್ ಅಲ್ಲ. ಎಂಟ್ರೆನ್ಸ್ ಅಲ್ಲಿ ಮಾತ್ರ 40 feet ರೋಡ್ ಕೇಳ್ತಾರೆ CA ಅವರು. ಎಂಟ್ರೆನ್ಸ್ ಅಲ್ಲಿ 40 feet ರೋಡ್ ಕೊಟ್ಟಿದೀವಿ. ಆರ್ಚ್ ಬರುತ್ತೆ, ಸೆಕ್ಯೂರಿಟಿ ಬರ್ತಾರೆ, CC ಕ್ಯಾಮೆರಾ ಬರುತ್ತೆ, ಗೇಟೆಡ್ ಕಮ್ಯುನಿಟಿ ಸರ್ ಟೋಟಲಿ. ಸರ್ ಇವಾಗ ನಾನು ನೋಡ್ತಾ ಇದೀನಿ ತುಂಬಾ ಜನ ಇವಾಗ ಅಂಡರ್ ಗ್ರೌಂಡ್ ಮಾಡಿಸ್ತಿದ್ದಾರೆ. ಹೌದು, ಕರೆಂಟ್ ವ್ಯವಸ್ಥೆ. ಹೌದು. ನೀವು ಯಾಕೆ ಮಾಡಿಲ್ಲ? ಅಂಡರ್ ಗ್ರೌಂಡ್ ಮಾಡಿದ್ರೆ ಹೆಂಗ್ ಗೊತ್ತಾ, ನಾಳೆ ಸಹ ಮನೆ ಕಟ್ಬೇಕಂದಾಗ ಮಳೆ ಬಂದಾಗ ನೀರು ಹೋದ್ರೆ ಆಮೇಲೆ ಶಾರ್ಟ್ ಸರ್ಕ್ಯೂಟ್ ಆಗೋದು, ಆ ತರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಈ ಮೇಲ್ಗಡೆ ಇದ್ರೆ ಏನ್ ತೊಂದರೆ ಇಲ್ಲ ಸರ್. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಅದಕ್ಕೆ ನಾವೆಲ್ಲ ಕೇಬಲ್ ವೈರ್ ಹಾಕ್ಬಿಡ್ತೀವಿ. ಸರಿ, ಆಗ ಏನ್ ತೊಂದರೆ ಆಗಲ್ಲ ಸರ್. ತೊಂದರೆ ಆಗಲ್ಲ. ಯಾಕಂದ್ರೆ ತುಂಬಾ ಜನ ಡೆವಲಪರ್ಸ್ ಇವಾಗೆಲ್ಲ ಪೂರ್ತಿ ಅಂಡರ್ ಗ್ರೌಂಡ್ ಮೇಲ್ಗಡೆ ಚೆನ್ನಾಗಿ ಕಾಣಲ್ಲ ಲೇಔಟ್ ಅಂದ್ಬಿಟ್ಟು ಅಂಡರ್ ಗ್ರೌಂಡ್ ಮಾಡಕ್ ಸ್ಟೋರ್ ಮಾಡ್ಕೊಂಡ್ಬಿಟ್ಟು. ಹೌದು, ಅದು ಚೆನ್ನಾಗಿರುತ್ತೆ. ಆಮೇಲೆ ಗೊತ್ತಾ, ಅದು ಮೇಂಟೆನೆನ್ಸ್ ಇರುತ್ತೆ ಸರ್. ಮೇಂಟೆನೆನ್ಸ್ ಇದಕ್ಕಾದ್ರೆ ಮೇಂಟೆನೆನ್ಸ್ ಇರಲ್ಲ. ಆ ತರ ಈಸಿ ಇದೆ ಆಕ್ಚುಲಿ. ಈಸಿ ನೋಡ್ಕೊಂಡು ಇದು ಮಾಡ್ಕೊಳ್ಳೋದು. ಮತ್ತೆ ವೈರಿಂಗ್ ಕನೆಕ್ಷನ್ ಎಲ್ಲ ಸರ್, ಇದೆಲ್ಲ ಅಂಡರ್ ಗ್ರೌಂಡ್ ಇದೆಲ್ಲ ಕರೆಂಟ್ ವ್ಯವಸ್ಥೆ ಎಲ್ಲ ಸರ್. ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ, ಡ್ರೈನೇಜ್ ಕನೆಕ್ಷನ್ ಇದೆ, ವಾಟರ್ ಕನೆಕ್ಷನ್ ಇದೆ. ಸೆಂಟ್ರಲ್ ನೋಡಿ ನಿಮ್ಗೆ ಅಲ್ಲಿ ಪೈಪ್ ಇದೆ ಅಲ್ವಾ, ಈಗ ಕಮ್ಮದ ಪಕ್ಕದಲ್ಲಿ ಪೈಪ್ ಇದೆ ಅಲ್ವಾ, ಅದು ಎಲೆಕ್ಟ್ರಿಸಿಟಿ. ಮೇಲೆ ಹಿಂಗೆ ಇಳಿಯಂಗಿರಲ್ಲ, ಎಲ್ಲ ಅಂಡರ್ ಗ್ರೌಂಡ್ ಇದೆ, ಎಳ್ಕೊಬೇಕಷ್ಟೇ. ಇದೇನು ಗ್ಯಾಪ್ ನೋಡ್ತಾ ಇದ್ದೀನಿ, ಇದು ನಿಮಗೆ ಫುಟ್ಪಾತ್ ತರ ಮಾಡ್ತೀವಿ ಸರ್. ಇಲ್ಲಿ ಇದು ಫುಟ್ಪಾತ್ ವಾಕಿಂಗ್ ತರ ಟೋಟಲ್ ಕವರ್ ಆಗ್ಬಿಡುತ್ತೆ ಇದು.
ಓಕೆ. ಇವಾಗ ಈ ಮೇನ್ ರೋಡಲ್ಲಿ ನೋಡ್ತಾ ಇದ್ದೀನಿ ಸರ್ ಇದು. ಹೌದು. ಈ ಕಡೆ ಈ ಸೈಡ್ ಏನು ಸ್ಕ್ವೇರ್ ಫೀಟ್ ಬರುತ್ತೆ? ಡೈಮೆನ್ಷನ್ ನಿಮಗೆ ನಾರ್ತ್ ಫೇಸಿಂಗ್ ಎಲ್ಲ 30-40 ಬರುತ್ತೆ ಸರ್. ನಾರ್ತ್ ಫೇಸಿಂಗ್ ಇದೆಲ್ಲ ಪೂರ್ತಿ ನಾರ್ತ್ ಫೇಸಿಂಗ್ ಮಾಡಿರೋದಾ? ಇದ್ರಲ್ಲಿ ನಿಮ್ಗೆ ನಾರ್ತ್ ಫೇಸಿಂಗ್ ಎಲ್ಲ ಆಲ್ಮೋಸ್ಟ್ ನಿಮ್ಗೊಂದು 14-15 ಸೈಟ್ ಬರುತ್ತೆ. ಇನ್ನು ಇರೋದೇ 2 ಸೈಟು, 2 ಎಲ್ಲ ಸೋಲ್ಡ್ ಔಟ್ ಆಗಿದೆ. ಓಕೆ. ಏನೇನು ಫೇಸಿಂಗ್ ಮಾಡಿದ್ದಾರೆ ಇವಾಗ? ಎಲ್ಲ ನಿಮಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಈಕ್ವಲ್ ಆಗಿ ಬರುತ್ತೆ. ಎಲ್ಲ ಈಕ್ವಲ್ ಆಗಿ ಬರುತ್ತೆ. ಸರ್ ನೆಕ್ಸ್ಟ್ ಬರೋದಾದ್ರೆ ಫಸ್ಟ್ ಈ ಯಾವ ವಿಲೇಜ್ ಬರುತ್ತೆ ಅಂತ ಹೇಳಿ ನಮಗಿದು. ಸರ್ ಇದು ನಿಮಗೆ ಬೈರೇಗೌಡನಹಳ್ಳಿ. ಬೈರೇಗೌಡನಹಳ್ಳಿ. ಹೌದು ಸರ್. ಓಕೆ. ಎಲ್ಲಿ ಬರ್ತಿದ್ದು? ಯಾವ ಅಪ್ರೋಚ್ ರೋಡ್? ಆಕ್ಚುಲಿ ನಮ್ಮ ಲೇಔಟ್ಗೆ ನಿಮಗೆ ನೆಲಮಂಗಲ ಕಡೆಯಿಂದ ಬಂದ್ರೆ ನೆಲಮಂಗಲ ಕೋರ್ಟ್ ಇದೆಯಲ್ಲ ಸರ್, ಕೋರ್ಟ್ ಕಡೆಯಿಂದ ಎಕ್ಸಾಕ್ಟ್ಲಿ 3 ಕಿಲೋಮೀಟರ್ಸ್ ನಮ್ಮ ಲೇಔಟ್ ಸರ್. ವೆಂಕಟಾಪುರ ಸರ್ಕಲ್ ಅಂತ ಹೇಳ್ತಾರೆ. ಹೌದು. ಆ ಕಡೆಯಿಂದ ಆದ್ರೂ ಬರ್ಬೋದು. ಓಕೆನಾ ಸರ್? ಇಲ್ಲ ನನಗೆ ನೀವು ರಾವುತ್ನಹಳ್ಳಿ, ಮಗ್ಡಿ ರೋಡು, ತಾವರೆಕೆರೆ ಆ ಕಡೆಯಿಂದ ಬರ್ಬೋದು ಅಂದ್ರೆ ಸೀದಾ ಹಂಗೆ ಸರ್. ಸೀದಾ ಬಂದ್ರೆ ಹಂಗೆ ನಿಮ್ಗೊಂದು 6 to 8 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ನಿಮ್ಗೆ ತಾವರೆಕೆರೆ ಕಡೆಯಿಂದ ಬಂದ್ರೆ ಸೊಂಡೆಕೊಪ್ಪರ ಎಂಟ್ರಿ ಆದ್ರೆ ಸರ್ ಎಕ್ಸಾಕ್ಟ್ಲಿ 8 ಕಿಲೋಮೀಟರ್ಸ್ ಸರ್. ಎಕ್ಸಾಕ್ಟ್ 8 ಕಿಲೋಮೀಟರ್ ಬರ್ಬೋದು. ಇಲ್ಲಿಂದ ತಾವರೆಕೆರೆ, ಇಲ್ಲಿಂದ ನೆಲಮಂಗಲ ಎಷ್ಟು ಕಿಲೋಮೀಟರ್ ಆಗುತ್ತೆ? ನಿಮ್ಗೆ 4 ಕಿಲೋಮೀಟರ್ ಎಕ್ಸಾಕ್ಟ್ಲಿ. 4 ಕಿಲೋಮೀಟರ್ ಆಗುತ್ತೆ. ತಾವರೆಕೆರೆ 8 ಕಿಲೋಮೀಟರ್ ಆಗುತ್ತೆ. ಓಕೆ. ರಾವತ್ನಹಳ್ಳಿ 6 ಕಿಲೋಮೀಟರ್ ಆಗುತ್ತೆ. ಆಮೇಲೆ ನಿಮಗೆ ತುಮಕೂರು ಟು ಹಾಸನ್ ಟೋಲ್ ಹೈವೇ ಇದೆ ಸರ್, ಅದು 4 ಕಿಲೋಮೀಟರ್ಸ್ ಆಗುತ್ತೆ. ಸೂಪರ್. ಸೆಂಟ್ರಲ್ ಬರುತ್ತೆ. ಹೌದು ಹೇಳ್ಬೋದು. ಮತ್ತೆ ಸುಮಾರು ಬಸ್ಗಳು ಜಸ್ಟ್ ಒಂದು 20 ನಿಮಿಷಕ್ಕೆಲ್ಲ ಬಸ್ಗಳು ಇದಾವೆ ಸರ್ ಇಲ್ಲಿ. ನಾನು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ವೈಸ್ ಲೆಕ್ಕ ತಗೊಂಡ್ರೆ ಸರ್ ಕಷ್ಟನೇ ಇಲ್ಲ ಸರ್. KR ಪುರಂಗೂ ಬಸ್ ಇದೆ. KR ಪುರಂಗೂ ಡೈರೆಕ್ಟ್ ಬಸ್ ಇದೆಯಲ್ಲ ಇಲ್ಲೇ ನಿಮಗೆ ನಮ್ಮ ಸ್ಟಾಪ್ ಇದೆ, ವೆಂಕಟಾಪುರ ಸರ್ಕಲ್ ಇದೆಯಲ್ವಾ, ಎನಿ ಟೈಮ್ ಬಸ್ ಓಡಾಡ್ತಾನೆ ಇರ್ತದೆ. ಈಸಿ ಆಕ್ಸೆಸ್ ಸರ್. ಈಸಿ ಆಕ್ಸೆಸ್ ಇದೆ. ಮೇನ್ ರೋಡಿಂದ ಈ ಲೇಔಟ್ಗೆ 600 ಮೀಟರ್ಸ್ ಇದೆ. 600 ಮೀಟರ್ಸ್ ಇದೆ. ಆಮೇಲೆ ಪ್ಲಸ್ ಪಾಯಿಂಟ್ ನಮ್ಮ ಲೇಔಟ್ ಯಾಕೆ ತಗೊಬೇಕು ಅಂತ ನಾನು ಹೇಳ್ತೀನಿ ಸರ್. ಮತ್ತೆ ಏನಂದ್ರೆ ನಿಮಗೆ 300 ಫೀಟ್ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಆಗ್ತಿದೆ. ಆ 300 ಅಡಿ ರಿಂಗ್ ರೋಡ್ಗೂ ನಮ್ಮ ಜಾಗಕ್ಕೂ ಎಕ್ಸಾಕ್ಟ್ಲಿ 600 ಮೀಟರ್ಸ್. ಕಸ್ಟಮರ್ ನಾವು ಸೈಟ್ ಬಂದು ವಿಸಿಟ್ ಮಾಡಿ ನಾನು ಕೇಳಿದ್ರೆ ವಿತ್ ಗೌರ್ಮೆಂಟ್ ಸ್ಯಾಂಕ್ಷನ್ ಪ್ಲಾನ್ ನಾನು ತೋರಿಸ್ತೀನಿ. ನಂತರ ಪ್ಲಾನ್ಸ್ ಇದೆ. ಹೌದಾ? ರೋಡ್ ಸ್ಯಾಂಕ್ಷನ್ ಆಗಿರೋದು ನಾನು ತೋರಿಸ್ತೀನಿ ಅಂತ ತೊಂದರೆ ಇಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ನಿಮಗೆ ಕಂಪ್ಲೀಟು. ಇದು 30 ಫೀಟ್ ರೋಡು, ಮೇನ್ ರೋಡು 30 ಫೀಟ್ ರೋಡ್ ಇದೆ. ಓಕೆ. ಲೇಔಟ್ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಒಂದು ಸ್ವಲ್ಪ ತಾರು ಬಂದ್ಬಿಟ್ರೆ ಮಾತ್ರ ಲೇಔಟ್ ನೋಡ್ತಿದ್ದಂಗೆ ಖುಷಿ ಆಗ್ಬಿಡುತ್ತೆ. ಇಲ್ಲ ತಾರು ಮತ್ತೆ ಆರ್ಚ್ ಎಲ್ಲ ಕ್ಲಿಯರ್ ಆಗ್ಬಿಟ್ರೆ ಸರ್ ಆ ಲುಕ್ಕೇ ಬೇರೆ ಚೇಂಜ್ ಆಗ್ಬಿಡುತ್ತೆ. ಇವಾಗ ನೀವು ನೋಡೋಕೆ ಆ ಥರ ಕಾಣಿಸ್ತಿದೆ. ಅನ್ಕೋಬೋದು ನೀವು ಸರ್ ಈ ಥರ ಇದೆ ತೊಗೋಬೋದಾ ಇಲ್ವಾ ಅಂತ. ಖಂಡಿತ ತೊಗೋಬೋದು. ಯಾಕಂದರೆ ಈಗಾಗಲೇ ನಾವು ಬರೀ ನೀವು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಇವ್ರದ್ದು ಆಲ್ರೆಡಿ TV9 ನೋಡಿರ್ಬೋದು, ಮತ್ತು ಪಬ್ಲಿಕ್ ಟಿವಿಲಿ ನೋಡ್ತಿರ್ಬೋದು, ಮತ್ತು ನ್ಯೂಸ್ ಪೇಪರಲ್ಲೂ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿರೋದು ನೋಡಿದ್ದೀನಿ ಸರ್. ನಾನು ನೋಡ್ತಾ ಇರ್ತೀನಿ ಆ್ಯಕ್ಚುಲಿ. ಸೊ ಈ ಥರ ಎಲ್ಲ ಕೊಟ್ಟಾಗ ಸರ್ ತುಂಬ ಜನ ತೊಗೊಳಕ್ಕೆ ಅಂತಲೂ ಬರ್ತಾರೆ, ನೋಡ್ತಾರೆ. ಇಲ್ಲಪ್ಪ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮದು ಅಂತ ನಾನು ಹೇಳ್ಬೋದು ಸರ್. ಖಂಡಿತ ಸರ್. ಯಾಕಂದ್ರೆ ಏನಂದ್ರೆ ಇದು ಹೆಂಗೆ ಗೊತ್ತಾ ಸರ್, ಆಕ್ಚುಲಿ ನಾವೇನು ರೆವಿನ್ಯೂ ಸ್ಟೇಟಸ್ ಅಲ್ಲ, ಕನ್ವರ್ಷನ್ ಅಲ್ಲ, ಇದು ಆಕ್ಚುಲಿ ಟೋಟಲಿ BMRDA ಅಪ್ರೂವ್ಡ್ ವಿತ್ ರೇರಾ ಮಾಡ್ತಿದೀವಲ್ಲ ಸರ್. ಇದರಲ್ಲೇನು ನಿಮಗೆ ಯಾವುದೇ ಥರನೂ ಮೋಸ ಆಗಲ್ಲ ಸರ್. ಮತ್ತೆ 911A ಖಾತಾ ಇದು. 911 ಏನಾ? A ಖಾತಾ ಇದು. ಇದರಲ್ಲಿ ಏನು ತೊಂದರೆ ಇಲ್ಲ ಸರ್. ಖಂಡಿತ ತಗೊಂಬೋದು ಕಸ್ಟಮರ್ಸ್ ಎಲ್ಲ. ಸರ್ ಇವಾಗ ನೆಕ್ಸ್ಟ್ ಇನ್ನ ಅಪ್ಕಮಿಂಗ್ ಪ್ರಾಜೆಕ್ಟ್ ಯಾವ್ದಾದ್ರು ಇದೆಯಾ ನಿಮ್ಮದು? ಸರ್ ಸದ್ಯಕ್ಕೆ ಈಗ ನಮ್ಮದು 3 ಆನ್ಗೋಯಿಂಗ್ ಇದೆ ಸರ್. ಒಂದು ಅನುಗ್ರಹ ಅಂತ ಮೈಸೂರಲ್ಲೇ ದೊಡ್ಡ ಮರ್ತ ಒಂದು ಪ್ರಾಜೆಕ್ಟ್ ಇದೆ, ಅನುಗ್ರಹ ಲೇಔಟ್ ಅಂತ. ಹೌದು. ಅದು ಬಿಟ್ಟರೆ ಸಮೃದ್ಧಿ ಅಂತಿದೆ, ವೆಂಕಟಾದ್ರಿ ಅಂತಿದೆ, ತಿರುಮಲ ಅಂತಿದೆ. ಟೋಟಲ್ 4 ಆನ್ಗೋಯಿಂಗ್ ಇದೆ ಸರ್. ಇದಾದ್ಮೇಲೆ ನೆಕ್ಸ್ಟ್ ಮಾಡ್ತೀವಿ ಸರ್. ನೆಕ್ಸ್ಟ್ ಬರುತ್ತೆ. ನಾವು ಇವಾಗ ಹೊಸೊಬ್ರು ನಮ್ಮ ಸಬ್ಸ್ಕ್ರೈಬರ್ ಏನಿದ್ದಾರೆ, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕು. ಯಾವಾಗಿಂದ ಸ್ಟಾರ್ಟ್ ಇತ್ತು, ಯಾವಾಗಿಂದ ಸ್ಟಾರ್ಟ್ ಮಾಡಿದರೆ, ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ ಸರ್. ಆ್ಯಕ್ಚುಲಿ ನಾವು 2017 ನಾವು ಮಾರ್ಕೆಟಿಗೆ ಬಂದಿದ್ದು ಸರ್. ಸಪ್ತಗಿರಿ ಪ್ರಮೋಟರ್ ಆ್ಯಂಡ್ ಡೆವಲಪರ್ಸ್. ಓಕೆ. ನಾವು ಆ್ಯಕ್ಚುಲಿ ಈಗ 14 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ನಮ್ಮ ಕಡೆಯಿಂದ. ಸೋಲ್ಡ್ ಔಟ್ ಆಗಿದೆ. ಕನಿಷ್ಠ ಪಕ್ಷ ಅಂದ್ರೆ 1000 ಕಸ್ಟಮರ್ಸ್ ಮೇಲೆ ನಾವು ಸರ್ವಿಸ್ ಕೊಟ್ಟಿದ್ದೀವಿ. BMRDA ಮಾರಿದ್ದೀವಿ, ಕನ್ವರ್ಷನ್ ಸೈಟು ಮಾರಿದ್ದೀವಿ ಸರ್. ಸರಿ. ಆ್ಯಕ್ಚುಲಿ ನಾವು ಒಂದು 80% ಮಾರಿರೋದೆಲ್ಲ BMRDA ಅಪ್ರೂವ್ಡ್ ಏಕಾತ ಸೈಟ್ಸ್ ನಾವು ಮಾರಿರೋದು. ವೆರಿ ಗುಡ್. ಓಕೆನಾ ಸರ್. ಮತ್ತು ಇದರಲ್ಲಿ ಏನಿದೆ ನಮ್ಮ ಕಂಪ್ನಿ ಬಗ್ಗೆ ಏನು ಅಂದರೆ ನಿಮಗೆ ಎಲ್ಲೂ ಫ್ರಾಡ್ ಆಗಲ್ಲ ಸರ್. ಆ್ಯಕ್ಚುಲಿ ಎಲ್ಲ ನಾವೆಲ್ಲ ಈಕ್ವಲೆಂಟ್ ಆಗಿರ್ತೀವಿ. ಈಗ ಎಕ್ಸಾಂಪಲ್ ಈಗ ಬರ್ತಾರೆ ಕಸ್ಟಮರ್ ಸೈಟ್ ನೋಡಿದ್ರೆ, ಸೈಟ್ ನೋಡಿ ನಾವು ತೊಗೊಳ್ಳೋದೇ 5,000 ರೂಪೀಸ್ ಟೋಕನ್ ಅಡ್ವಾನ್ಸ್ ತೊಗೊತೀವಿ. ಟೋಕನ್ ಅಡ್ವಾನ್ಸ್ ತಗೊಂಡು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ್. ಅವ್ರ ಕಸ್ಟಮರ್ ಲೀಗಲ್ ಓಕೆ ಆದರೆ ಮಾತ್ರ ಅವ್ರು ಬಂದು ಅಗ್ರಿಮೆಂಟ್ ಬರ್ತಾರೆ. ಹೌದು. ಓಕೆನಾ. ಇನ್ ಕೇಸ್ ನಮ್ದು ಅಗ್ರಿಮೆಂಟ್ ಬಂದಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಆಯ್ತು ಕಸ್ಟಮರ್ ಬಂದು ನೀವು ಆಫೀಸಿಗೆ ಬನ್ನಿ, ಡಾಕ್ಯುಮೆಂಟ್ಸ್ ಕೊಡಿ, ನಿಮ್ಮ ದುಡ್ಡು ಏನಿದೆ ತೊಗೊಂಡೋಗಿ ಅಂತೀನಿ. ಕರೆಕ್ಟ್. ಅದು 99% ಯಾವ ಕಸ್ಟಮರ್ ಇವತ್ತವರೆಗೂ ಬಂದಿಲ್ಲ. ಈಗ ಕೆಲವರಿಗೆ ದುಡ್ಡು ಅಡ್ಜಸ್ಟ್ ಆಗಿರಲ್ವ ಅಂಥವ್ರು ಬಂದು ಕೊಟ್ಟೋಗಿರ್ತಾರೆ ಅಷ್ಟೇ. ಮಿಕ್ಕಿದೆಲ್ಲ ನಮ್ದು 100% ಡಾಕ್ಯುಮೆಂಟ್ಸ್ ಇದೆ ಸರ್. ಸೊ ಈ ಥರ ಒಂದು ಸಂಸ್ಥೆ ಅಂತ ಬಂದಾಗ ಖಂಡಿತ ನೀವು ಕೂಡ ಬರ್ಬೋದು, ನೋಡ್ಬೋದು ಸರ್. ಇನ್ನೊಂದು, ಇವಾಗ ಸುಮಾರು ಡೆವಲಪರ್ಸು ಬೆಂಗಳೂರಲ್ಲಿ ತಿಂಗಳಿಗೆ ಒಬ್ಬೊಬ್ರು ಡೆವಲಪರ್ಸ್ ಉಟ್ಕೊತಾ ಇದ್ದಾರೆ. ಹೌದು. ನೀವು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೌದು ಸರ್. ಸೊ ಇವಾಗ ತಗೊಳ್ಳೋರಿಗೆ ಯಾವ ಥರ ನೋಡಿ ತಗೋಬೇಕು ಸರ್? ಯಾಕಂದರೆ ರೆವಿನ್ಯೂ ಸೈಟ್ ಅಂತೆ, DC ಕನ್ವರ್ಷನ್ ಈ ಥರ ಎಲ್ಲ ತೊಗೊತಾರೆ. ಯಾವ ಥರ ಅಪ್ರೂವಲ್ ಸೈಟ್ನ ತೊಗೋಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂಚೂರು ಮಾಹಿತಿ ಹೇಳ್ಬಿಡಿ ನಮಗೆ ಸರ್. ಫಸ್ಟ್ ಪಾಯಿಂಟ್ ಏನು ಅಂದರೆ, ಕಸ್ಟಮರ್ ದುಡ್ಡಿಗೆ ಕಸ್ಟಮರೇ ಹೊಣೆ. ಅವ್ರ ದುಡ್ಡಿಗೆ ಅವರೇ ಜವಾಬ್ದಾರಿ ಸರ್. ಓಕೆನಾ ಸರ್. ಇದು ಪಾಯಿಂಟ್ ನಂಬರ್ 1. ಸರಿ. ಇವತ್ತು ನಾನು ಸೈಟ್ ತೊಗೊತಾ ಇದ್ದೀನಿ, 30 ಲಕ್ಷ ಆಗ್ತಾಯಿದ್ದೀನಿ, 40 ಲಕ್ಷ ದುಡ್ಡು ಆಗ್ತಾಯಿದ್ದೀನಿ ಅಂದರೆ ಆ ದುಡ್ಡು ಮೇಲೆ ಅವ್ರಿಗೆ ಸ್ವಲ್ಪ ಆದರೂ
ಇರಬೇಕು, ಭಯ ಇರಬೇಕು. ದುಡ್ಡು ಕಷ್ಟಪಟ್ಟು ದುಡ್ದಿದ್ದೀನಿ. ಈಗ ಸೈಟ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ಸರ್. ಸೈಟ್ ತಗೊಂಡಾದ್ಮೇಲೆ ಒಂದು ಸೆಟ್ ಡಾಕ್ಯುಮೆಂಟ್ಸ್ ತಗೊಂಡು ಲಾಯರು ನಂಬೋದು ಬೇಡ ಸರ್. ಕೆಲವು ಲಾಯರ್ ಕರೆಕ್ಟಾಗಿ ನೋಡ್ತಾರೆ, ಕೆಲವು ಲಾಯರ್ ಕರೆಕ್ಟಾಗಿ ನೋಡಲ್ಲ ಆ್ಯಕ್ಚುಲಿ. ಓಕೆನಾ ಸರ್? ಆಗ ಏನು ಮಾಡಬೇಕು ಅಂದರೆ ಆ ಅಪ್ರೂವ್ ತಗೊಂಡು ನಾವು NPA ಆಫೀಸ್ ಇರುತ್ತೆ, BMRD ಆಫೀಸ್ ಇರುತ್ತೆ, ಇಂಥ ಸರ್ವೆ ನಂಬರ್ಸ್ ಇಂಥ ಜಾಗ ತಗೊಂಡು ಅವರು ಅಲ್ಲೋಗಿ ನೀವು ಅವ್ರು ನೀವು ಹೇಳಿದ್ರೆ ರೋಡ್ಸ್ ಬರ್ತಿದ್ಯಾ, ಯಾವ ಝೋನಲ್ಲಿ ಇದೆ, ಗ್ರೀನ್ ಬೆಲ್ಟ್ ಅಲ್ಲಿ ಇದೆಯಾ, ಇಲ್ಲ ಲ್ಯಾಂಡ್ ಅಕ್ವೈರ್ ಆಗ್ತಿದ್ಯಾ ಏನು ಅಂತ ಗೊತ್ತಾಗ್ಬಿಡುತ್ತೆ. ಈಗ 1000% ನಿಮಗೆ BMRD ಅಪ್ರೂವ್ಡ್ ಲೇಔಟ್ ಅಲ್ಲಿ ನಿಮ್ಗೆ ಯಾವುದೇ ತರ ತೊಂದರೆ ಆಗಲ್ಲ. ಕನ್ವರ್ಷನ್ಸ್ ಈ ರೆವಿನ್ಯೂ ಲೇಔಟ್ ಹೋದ್ರೆ ಏನ್ ಗೊತ್ತಾ ಸರ್, ಅಕ್ವೈರ್ ಮಾಡಿದಾಗ ಏನ್ ಮಾಡಕ್ಕಾಗುತ್ತೆ? ಏನು ಮಾಡ್ಕೊಳಕ್ಕಾಗಲ್ಲ. ಗ್ರೀನ್ ಬೆಲ್ಟ್ ಇರುತ್ತೆ ಲ್ಯಾಂಡ್, ಆಕ್ಚುಲಿ ಅಕ್ವೈರ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಗೌರ್ಮೆಂಟ್ ಅವ್ರು ತಗೊಂಡೋಗ್ತಾರೆ. ಆಮೇಲೆ ಹೆಂಗ್ ಗೊತ್ತಾ, ಇವ್ರಿಗೆ ₹1 ಕಾಂಪನ್ಸೇಷನ್ ಬರೋದೇ ಇಲ್ಲ. ಅದು ಯಾರಿಗೆ ಅಂದ್ರೆ ನಿಮ್ಗೆ ಪಾಣಿ ಯಾರ ಹೆಸರು ಇರುತ್ತೋ ಅವ್ರಿಗೆ ಮಾತ್ರ ದುಡ್ಡು ಕೊಡೋದು. ಅದು ರೈತರಿಗೆ ಹೋಗುತ್ತೆ ದುಡ್ಡು, ಸೈಟ್ ಅವ್ರಿಗಂತೂ ₹1 ಕೊಡಲ್ಲ ಸರ್. ಅದಕ್ಕೆ ಕಷ್ಟವ ನಾನು ಹೇಳ್ತೀನಿ ಅಂದ್ರೆ, ತಗೊಂತೀರಾ 30-40 BMRDA ಏಕಾತ ಸೈಟ್ ತಗೊಳ್ಳಿ, ಸೇಫ್ ಆಗಿರ್ತೀರಾ. ವಿಚಾರಿಸ್ಕೊಂಡು ತಗೊಳ್ಳಿ. ಕನ್ವರ್ಷನ್ ತಗೊಂಡ್ರೆ ಮೋಸ ಇಲ್ಲ ಸರ್. ಅಂದ್ರೆ ಈಗ DC ಕನ್ವರ್ಷನ್ ಸೈಟ್ ಇಲ್ಲಿ ನೆಲಮಂಗಲ ತಗೊಂತಿದ್ದಾರೆ ಅಂದಾಗ ಅಲ್ಲಿ ಹೋಗ್ಲಿ, BMRD ಆಫೀಸ್ಗೆ ಹೋಗ್ಲಿ, ವಿಚಾರಿಸ್ಕೊಂಡ್ ಬಂದು ಆಮೇಲೆ ತಗೊಳ್ಳಿ. ಈಗ ತುಂಬಾ ಜನ ಈಗ ರೆವಿನ್ಯೂ ಇವಾಗ ಪಂಚಾಯತ್ ಆಫೀಸ್ ಇಂದ ಜಸ್ಟ್ ಒಂದು 300 ಮೀಟರ್ಸ್ ಒಳಗಡೆ ಬರುತ್ತೆ, ಈ ಖಾತಾಗಳು ಇರ್ತವೆ ಸೈಟ್ಗಳು, ಅಂಥವು ತಗೋಬೋದಾ? ತಗೊಬೋದು. ಪಂಚಾಯತಿ ಆಫೀಸಲ್ಲಿ ಹೋಗಿ ಎಂಕ್ವೈರಿ ಮಾಡಿ ತಗೋಬೋದಲ್ವಾ? ಅದರಲ್ಲೂ ಫ್ರಾಡ್ಸ್ ಮಾಡ್ತಾರೆ. ಪಂಚಾಯತಿ ಆಫೀಸ್ ಹೋಗಿ ಅಲ್ಲಿ ವಿಚಾರಿಸ್ಕೊಂಡು ತಗೊಳ್ಳಿ ಸರ್. ತುಂಬಾ ಜನ ಯಾಕಂದ್ರೆ ಸರ್ ದುಡ್ಡು ಇರುತ್ತೆ, ದುಡ್ಡು ಐತಲ್ಲ ಅಂದ್ಬಿಟ್ಟು ಅರ್ಜೆಂಟ್ ಅಲ್ಲಿ ಎಲ್ಲೆಲ್ಲೋ ಯಾರೋ ಒಬ್ರು ಹೇಳಿದ್ರು ಅಂದ್ಬಿಟ್ಟು ಅಲ್ಲಿ ಹೋಗಿ ದುಡ್ಡು ಹಾಕ್ಬಿಡ್ತಾರೆ. ತುಂಬಾ ಜನ ಮೋಸ ಆಗ್ಬಿಡ್ತಾರೆ. ಸೊ ನಾನು ಹೇಳೋದು ಅಷ್ಟೇ, ಸರ್ ಹೇಳ್ದಂಗೆ ನಿಮ್ಗೆ ತಗೊಂಡ್ರೆ ಅಪ್ರೂವಲ್ ಲೇಔಟ್ನ ತಗೊಳ್ಳಿ. BMRD ಆಗಿರ್ಲಿ, ಇಲ್ಲ DC ಕನ್ವರ್ಷನ್ ಆಗಿರ್ಲಿ ತಗೊಳ್ಳಿ ಸರ್, BDA ಲೇಔಟ್ಗಳಾಗಿರ್ಲಿ, ಇಲ್ಲ ಈ ಖಾತಾ ಇರುವಂತ ಪ್ರಾಪರ್ಟಿ ತಗೊಳ್ಳಿ. ಹೌದು, ಇಂಡಿವಿಜುವಲ್ ಈ ಖಾತಾ ಇರುವಂತ ಪ್ರಾಪರ್ಟಿ ತಗೊಂಡ್ರೆ ನಿಮಗೆ ಸೇಫ್. ಯಾಕಂದ್ರೆ ಕಂಪ್ಯೂಟರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದಲ್ವಾ, ಅದು ನಿಮ್ಗೆ ಎಲೆಕ್ಟ್ರಾನಿಕ್ ಖಾತಾ ಬರುತ್ತೆ. ಅದು ಕಂಪ್ಯೂಟರ್ ವಿತ್ ಪ್ರಿಂಟೆಡ್ ವಿತ್ ಕರ್ನಾಟಕ ಸರ್ಕಾರದಿಂದನೇ ಬರುತ್ತೆ. ಅದು ಅದ್ರಲ್ಲಿ ಫ್ರಾಡ್ ಮಾಡೋಕ್ಕಾಗಲ್ಲ ಖಂಡಿತ. ಈಗೆಲ್ಲ ತುಂಬಾ ಜನ ತಗೊಂತಿರೋದು ಸರ್ ನೆಲಮಂಗಲ ಕಡೆನೇ ತುಂಬಾ ಜನ ತಗೊಂತಿದ್ದಾರೆ. ನೆಲಮಂಗಲದಲ್ಲಿ ತಗೋಬೇಕು ಸರ್. ನೆಲಮಂಗಲ ಅಂದ್ರೆ ಇವತ್ತು ನೋಡಿ ಸರ್, ಸಿಟಿ ವೈಸ್ ನೋಡಿದ್ರೆ ನಿಮ್ಗೆ ಡೆವಲಪ್ಮೆಂಟ್ ತುಂಬಾ ಫಾಸ್ಟೆಸ್ಟ್ ಬೆಳೀತಾ ಇರೋದಂದ್ರೆ ನೆಲಮಂಗಲ ಸೈಡ್ ಸರ್. ಯಾಕೆಂದ್ರೆ ಫಸ್ಟ್ ಬಂದು ಕನೆಕ್ಟಿವಿಟಿ ರೋಡ್ ವೈಸ್. ಹೌದು, ಸುಮಾರು ರೋಡ್ ತುಂಬಾ ಚೆನ್ನಾಗಿದೆ ಸರ್. 3 ಲೇನ್ ಇದೆ, 6 ಲೇನ್ಸ್ ಆಗ್ತಿದೆ ಈಗ, ಏನ್ ತೊಂದರೆ ಇಲ್ಲ ನಿಮ್ಗೆ. ಮತ್ತೆ ನೆಲಮಂಗಲಗೆ ಯಾಕೆಂದ್ರೆ ಬ್ಯಾಂಗ್ಳೂರ್ಗೆ ಹೆಬ್ಬಾಗಿಲು, ಮನೆ ಬಾಗಿಲು ಹೆಂಗೆ ಮೈನ್ ಡೋರ್ ಅಂತೀವೋ, ನೆಲಮಂಗಲನೇ ಮೈನ್ ಡೋರ್ ಸರ್. ಯಾಕಂದ್ರೆ ಈಗ ನೀವು ತುಂಬಾ ಸಿಟೀಸ್ ಕಡೆಯಿಂದ ಹೆಂಗೆ ಬಂದ್ರು ನೀವು ನೆಲಮಂಗಲ ಥ್ರೂನೇ ಪಾಸ್ ಆಗ್ಬೇಕು. ನೀವು ನೆಲಮಂಗಲ ಬಿಟ್ಟು ಎಲ್ಲೂ ಪಾಸ್ ಆಗಕ್ಕಾಗಲ್ಲ. ನೆಲಮಂಗಲ ದಾಟ್ಕೊಂಡೆ ನೀವು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರು ಬಿಡ್ತಾ ಇದ್ದು ನೆಲಮಂಗಲ ದಾಟ್ಕೊಂಡೆ ನೀವು ನಿಮ್ಗೆ ಊರ್ ಕಡೆ ಹೋಗ್ಬೇಕಲ್ವಾ ಸರ್. ಏನಾಗಿದೆ ಅಂದ್ರೆ ಡೆವಲಪ್ಮೆಂಟ್ ವೈಸ್ ತುಂಬಾ ಚೆನ್ನಾಗಿ ಆಗ್ತಿದೆ ಸರ್ ಇಲ್ಲಿ. ಇವತ್ತು ನಾವು ಬೆಂಗಳೂರಲ್ಲಿ ಸೈಟ್ ತಗೊಬೇಕು ಅಂದ್ರೆ 10,000, 12,000, 13,000 ಆಗ್ಬಿಟ್ಟಿದೆ ಅಡಿ ಒಂದು ಸ್ಕ್ವೇರ್ ಫೀಟ್ಗೆ. ಇಲ್ಲಿ ಏನಂದ್ರೆ ಇವತ್ತು ಮಿಡಿಲ್ ಕ್ಲಾಸ್ ಪೀಪಲ್ಗೆ ಸರ್ 3,500, 4,000 ರೂಪಾಯಿ ಸೈಟ್ ಸಿಗ್ತಿದೆ ಸರ್. ಅದು ಏನು ಏಕತಾ ಸೈಟ್ ಸಿಗ್ತಿದೆ, ಯಾವುದೇ ತರ ತೊಂದರೆ ಇರಲ್ಲ ಸರ್. ಡೆವಲಪ್ಮೆಂಟ್ ವೈಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಬಸ್ ಫೆಸಿಲಿಟೀಸ್ ತಗೊಳ್ಳಿ, ರೋಡ್ ವೈಸ್ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಆಮೇಲೆ ಹೆಂಗ್ ಗೊತ್ತಾ, ನೆಲಮಂಗಲ ಟೌನ್ ಇಂದ ನಿಮ್ಗೆ ಎಕ್ಸಾಕ್ಟ್ಲಿ 4 ಕಿಲೋಮೀಟರ್ಸ್ ನಮ್ಮ ಲೇಔಟ್ಗೆ ಸರ್. ನೀವು ಸ್ಕೂಲ್ ತಗೊಂತೀರಾ, BS ಸ್ಕೂಲ್ ಇದೆ, ಆಮೇಲೆ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಆಮೇಲೆ SJP ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಆಮೇಲೆ ಬಾಲ್ಡ್ವಿನ್ ಇದೆ ಈ ಕಡೆ. ತುಂಬಾ ಸ್ಕೂಲ್ ಇದೆ ಸರ್, ತುಂಬಾ ಇದೆ ಸ್ಕೂಲ್ಸ್. ವಾಗ್ದೇವಿ ವಿಳಾಸ್ ಸ್ಕೂಲ್ ಇದೆ ಇಲ್ಲಿ. ನೆಲಮಂಗಲದಲ್ಲೇ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸರ್. 4-5 years ಇಂದ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇನ್ನೊಂದು ನನ್ನ ಫೈನಲ್ ನಾನು ಕೇಳಬೇಕು, ತುಂಬಾ ಜನ ನೆಲಮಂಗಲ ಕಡೆ ಏರ್ಪೋರ್ಟ್ ಬರ್ತಾ ಇದೆ, ಸೆಕೆಂಡ್ ಏರ್ಪೋರ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದು ನಿಜನಾ ಸರ್? ಅದು ಆಗ್ತಾ ಇದೆ ಆಕ್ಚುಲಿ. ಏರ್ಪೋರ್ಟ್ ವೈಸ್ ಏನ್ ಗೊತ್ತಾ ಸರ್, ಅದಿನ್ನ 2031-32ಗೆ ಅದು ಆ ಏರ್ಪೋರ್ಟ್ ನಮಗೆ ಆಕ್ಚುಲಿ 30 ವರ್ಷವರೆಗೂ ಬೇರೆ ಏರ್ಪೋರ್ಟ್ ಮಾರಂಗಿಲ್ಲ 50 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲೇ. ಹೌದಾ? ಅದೊಂದು ರೂಲ್ ಇದೆ. ಆ ರೂಲ್ ಆಗ್ಬೇಕಂದ್ರೆ 2032 ಆಗುತ್ತೆ. ಇನ್ನ ನಿಮ್ಗೆ ಇನ್ನ 7 ವರ್ಷ ಟೈಮ್ ಇದೆ ಸರ್. ಅಲ್ಲಿ ಜಾಗ ಏನ್ ಮಾಡ್ತೀವಿ, ಜಾಗ ಆಲ್ರೆಡಿ ಇಲ್ಲಿ ನೆಲಮಂಗಲ ಕಡೆ ನೋಡಿದ್ದಾರೆ, ಮೈಸೂರು ರೋಡ್ ಕಡೆ ನೋಡಿದ್ದಾರೆ. ಓಕೆನಾ ಸರ್? ಇನ್ನ ಯಾವ್ದೋ ಒಂದು ಫೈನಲ್ ಮಾಡಿಲ್ಲ. ನೆಲಮಂಗಲ ಆಗುತ್ತೆ, ಇಲ್ಲ ಅಂದ್ರೆ ಮೈಸೂರು ರೋಡ್ ಆಗುತ್ತೆ. ತುಂಬಾ ಜನ ಫೈನಲ್ ಆಗಿದೆ ಅಂತ ಹೇಳ್ತಿದ್ದಾರೆ ನೆಲಮಂಗಲ ಕಡೆ. ಇನ್ನ ಇಲ್ಲ ಸರ್, ಇನ್ನ ಆಗಿಲ್ಲ. ಸರ್ ಡೆಡ್ ಎಂಡ್ ಬಂದಿದ್ದೀವಿ ನಾವು. ಇದು ವಾಟರ್ ಟ್ಯಾಂಕ್ ಅಲ್ವಾ? ಎಷ್ಟು ಲೀಟರ್ ಬರುತ್ತೆ ಸರ್ ಇದು? ಇದು ನಿಮ್ಗೆ 1,30,000 ಕೆಪಾಸಿಟಿ ಬರುತ್ತೆ ಲೀಟರ್ಸ್, 1,30,000 ಲೀಟರ್ಸ್. ಓಕೆ ಸರ್. ಇನ್ನ ಪೆಂಡಿಂಗ್ ಇರುವಂತ ಏನೇನು ಕೆಲಸ ಇದೆ ಸರ್ ನಮ್ಮ ಲೇಔಟ್ ಅಲ್ಲಿ? ಏನ್ ಪೆಂಡಿಂಗ್ ಅಂದ್ರೆ ಸರ್, ಬೆಸ್ಕಾಂ ಬರುತ್ತೆ ಈಗ, ಇನ್ನೊಂದು 10 days ಅಲ್ಲಿ ಬರುತ್ತೆ ಬೆಸ್ಕಾಮ್. ಸರಿ. ತಾರ್ ರೋಡ್ ಹಾಕ್ಬೇಕು. ಸರಿ. ಎಂಟ್ರೆನ್ಸ್ ಆರ್ಚ್ ರೆಡಿ ಮಾಡ್ಬೇಕು ಸರ್. ಆರ್ಚ್ ಆಲ್ರೆಡಿ ಮೋಲ್ಡ್ ರೆಡಿ ಆಗಿದೆ. ಆ ಪಿಲ್ಲರ್ ಒಂದು ರೈಸ್ ಮಾಡಬೇಕು. ಓಕೆ. ಆದ್ರೆ ಅಷ್ಟು ಕೆಲಸ ಟೋಟಲ್ ಕ್ಲಿಯರ್ ಆಗೋಗುತ್ತೆ ಸರ್. ಸರ್ ನೆಕ್ಸ್ಟ್ ನಿಮ್ದು ಒಂದು ಆಫೀಸ್ ಬಗ್ಗೆ ಹೇಳ್ಬಿಡಿ, ಎಲ್ಲಿ ಬರುತ್ತೆ ನಿಮ್ದು ಆಫೀಸು? ಸರ್ ನಮ್ಮ ಸೈಟ್ ಆಫೀಸ್ ನಿಮಗೆ ಸೈಟಲ್ಲೇ ಇರುತ್ತೆ ಸರ್. ಕ್ಯಾಬಿನ್ ಮಾಡಿದ್ದೀವಲ್ಲ, ಕ್ಯಾಬಿನಲ್ಲೇ ಇರ್ತೀವಿ. ಆಕ್ಚುಲಿ ಎಕ್ಸಿಕ್ಯೂಟಿವ್ಸ್ ಅಲ್ಲೇ ಇರ್ತೀವಿ. ನಿಮಗೆ ಹೆಡ್ ಆಫೀಸ್ ಬಂದು ನೆಲಮಂಗಲ ಸರ್, ಸೊಂಡೆಕೊಪ್ಪ ಕ್ರಾಸ್. ಹರ್ಷ ಹಾಸ್ಪಿಟಲ್ ಇದೆ ಅಲ್ವಾ? ಎಕ್ಸಾಕ್ಟ್ ಹರ್ಷ ಹಾಸ್ಪಿಟಲ್ ಆಪೋಸಿಟ್ ನಮ್ಮ ಆಫೀಸ್. ಅಲ್ಲಿ ಬಂದು ಬುಕ್ಲೆಟ್ ಕಲೆಕ್ಟ್ ಮಾಡ್ಕೋಬಹುದು. ಅಲ್ಲೂ ಕಲೆಕ್ಟ್ ಮಾಡ್ಕೋಬಹುದು, ಇಲ್ಲಾದ್ರೂ ಮಾಡ್ಕೋಬಹುದು. ಎಲ್ಲಾದ್ರೂ ಅಡ್ವಾನ್ಸ್ ಏನು ಇಟ್ಟಿದ್ದೀರಾ? 5,000 rupees ಪರ್ ಸೈಟ್ಗೆ. ಪರ್ ಸೈಟ್ ದಿನ ಕೊಡ್ತೀರಾ? ಟೈಮ್ ಪೀರಿಯಡ್ 7 working days ಸರ್. 7 working days. ಹೌದು ಸರ್. ನಮ್ಮ ವಿಡಿಯೋ ನೋಡ್ಕೊಂಡು ಒಬ್ರು ಬರ್ಬೋದು, 10 ಜನ ಬರ್ಬೋದು, ಬಟ್ ಯಾರಿಗೂ ಮೋಸ ಆಗ್ಬಾರ್ದು ಸರ್. ಓಕೆ ಸರ್. ಸೊ ಒಂದ್ಸಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಒಂದ್ಸಲಿ ವಿವರಣೆ ಕೊಟ್ಬಿಡಿ, ಇನ್ನೊಂದ್ಸತಿ ಹೇಳ್ಬಿಡಿ ನಮಗೆ. ಸರ್ ನೋಡಿ, ಇದು ನಮ್ದು ಟೋಟಲ್ ಜಾಗ ಬಂದು 5 ಎಕರೆ 10 ಗುಂಟೆ ಜಾಗ ಸರ್.
ಓಕೆನಾ. ಈ ಜಾಗದಲ್ಲಿ ನಿಮಗೆ ನಾವು ಕನ್ವರ್ಷನ್ ಮಾಡಿದ್ವಿ, DC ಕನ್ವರ್ಷನ್ ಆಗಿದೆ. ಕನ್ವರ್ಷನ್ ಮಾಡಿ BA ಮಾಡಿ ಅಪ್ರೂವಲ್ಗೆ ಹೋಗಿದ್ದೀವಿ. ಪ್ಲಾನ್ ಅಪ್ರೂವಲ್ ಆಗಿದೆ, ಕೆಲಸ ನಡೀತಿದೆ. ಇದು ಪ್ಲಾನ್ ಅಪ್ರೂವಲ್ ಏನು ಅಂದ್ರೆ ಸರ್, ಈ ತರ ಎಲ್ಲ ಕೆಲಸ ಮಾಡಬೇಕು. ತಾರ್ ರೋಡ್ ಮಾಡಬೇಕು, ಸೈಟ್ ನಂಬರ್ ಮಾಡಬೇಕು, ಒಂದೊಂದು ಸೈಟ್ಗೆ ಒಂದೊಂದು ಗಿಡ ಹಾಕ್ಬೇಕು, ವಾಟರ್ ಟ್ಯಾಂಕ್ ಮಾಡಬೇಕು, ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು, CA ಜಾಗ ಕೊಡಬೇಕು. ಇದೆಲ್ಲ ಕೊಟ್ಟಾದ್ಮೇಲೆ ಸರ್ ಅವ್ರು ನಮಗೆ ಇನ್ಸ್ಪೆಕ್ಷನ್ ಬರ್ತಾರೆ, ವಾಟರ್ ಬೋರ್ಡ್ ಇಂದ ಬರ್ತಾರೆ. ನಿಮಗೆಲ್ಲ ಬಂದು ಅದೆಲ್ಲ ಚೆಕ್ ಮಾಡಿ NOC ಕೊಡ್ತಾರೆ. ಬೆಸ್ಕಾಮಿಂದ ಬಂದು ಚೆಕ್ ಮಾಡ್ತಾರೆ, ಆಮೇಲೆ NOC ಕೊಡ್ತಾರೆ. ಇಷ್ಟು NOC ತಗೊಂಡೋಗಿ ನಾವು ಪಂಚಾಯತ್ ಆಫೀಸ್ ಕೊಡಬೇಕು, ಸರೆಂಡರ್ ಮಾಡಬೇಕು. ಈ NOC ಬಂದಿದೆ ಸರ್, ನೀವು ನಮಗೆ ಸೈಟ್ ರಿಲೀಸ್ ಖಾತಾ ರಿಲೀಸ್ ಮಾಡಿ ಅಂತ ಕೇಳ್ತೀವಿ. ಅವ್ರು ಹೇಳ್ತಾರೆ ಆಯಿತು ಮಾಡ್ತೀವಿ. ಅವ್ರು ಏನು ಮಾಡ್ತಾರೆ, ಈ 30 ಫೀಟ್ ರೋಡ್ಸು ಮತ್ತು ಪಾರ್ಕು CAನ ನಾವು ಪಂಚಾಯತ್ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕು ಜಾಗನ. ಸರಿ. ಯಾಕಂದರೆ ನಾಳೆ ದಿವಸ ಈಗ ನೋಡಿ, ಈ ಕಾಂಪೌಂಡ್ ಇರುತ್ತೆ, ಇದು ನಾನು ಸೈಟ್ ಮಾರಿದ್ದೀನಿ, ನಿಮಗೆ ರೋಡ್ ಮಾರಿಲ್ಲ ಅಂತ ಈ ಥರ ಮಾಡಬಾರ್ದಲ್ವಾ. ಅದಕ್ಕೆ ಏನು ಮಾಡ್ತಾರೆ, ರೋಡ್ನ, ಪಾರ್ಕ್ನ, CAನ ಪಂಚಾಯತ್ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊತಾರೆ. ಸರಿ. ರಿಜಿಸ್ಟರ್ ಮಾಡ್ಕೊಂಡು ಆದಾದ್ಮೇಲೆ ನಮಗೆ ಖಾತಾ ರಿಲೀಸ್ ಮಾಡ್ತಾರೆ. ಓಕೆ, ಈ ಥರ ಬರುತ್ತೆ. ಸೊ ಇವಾಗ ಪ್ರೆಸೆಂಟು ನಮಗೆ ಎಲ್ಲ ಬುಕ್ಕಿಂಗ್ ಎಲ್ಲ ಸಿಗುತ್ತೆ, ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ಬೋದು. ಹೌದು. ರಿಜಿಸ್ಟ್ರೇಷನ್ ಯಾವಾಗ ಮತ್ತೆ ಸರ್? ಈಗ ಬುಕಿಂಗ್ ಆದಮೇಲೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಬೇಕು ಸರ್. ಕಸ್ಟಮರ್ ಸೇಲ್ ಅಗ್ರಿಮೆಂಟ್ ಆದಮೇಲೆ ಏನು ಮಾಡಿ, ಈಗ ಕಸ್ಟಮರ್ ಕೆಲವರು ಕ್ಯಾಶ್ ಲೋನ್ ಅಂತ ಇರ್ತಾರೆ. ಲೋನ್ ಅವ್ರಿಗೆ ಏನು ಮಾಡ್ತೀವಿ, ಫೈಲ್ ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟು ಲಾಗಿನ್ ಮಾಡ್ತೀವಿ ಸರ್. HDFC ಆಗಿದೆ, LIC ಆಗಿದೆ, ಕ್ಯಾನ್ಫಿನ್ ಆಗಿದೆ, IDB ಆಗಿದೆ, ಇಷ್ಟು ಬ್ಯಾಂಕಲ್ಲಿ ಅಪ್ರೂವಲ್ ಮಾಡ್ತೀವಿ. ಓಕೆನಾ ಸರ್? ಇಷ್ಟು ಅಪ್ರೂವಲ್ ಮಾಡ್ಕೊಡ್ತೀವಿ. ಇದು ಡೆವಲಪ್ಮೆಂಟ್ ಕಂಪ್ಲೀಟ್ ಆದಮೇಲೆ ರಿಜಿಸ್ಟ್ರೇಷನ್ ಆಗಿ ನೋಡಿ ಸರ್, ಇನ್ನು March 15th ಆರ್ ಮಾರ್ಚ್ ಎಂಡಲ್ಲಿ ಇದು ನಮ್ಗೆ ಕಂಪ್ಲೀಟ್ ಬಿಟ್ಕೊಡ್ತೀನಿ ರಿಜಿಸ್ಟ್ರೇಷನ್ಗೆ. ನೀವು ಬನ್ನಿ, ನೀವು ನೋಡ್ಬೋದು. ಇವತ್ತು ನಾವು ಮಾತಾಡ್ತಾ ಇರೋದು Jan 25th ಮಾತಾಡ್ತಿದ್ದೀವಿ ಸರ್, ಕರೆಕ್ಟ್ ಅಲ್ವಾ ಸರ್? ನಿಮಗೆ Feb 25th ಒಳಗಡೆ ತಾರ್ ರೋಡು, ವಾಟರ್ ಟ್ಯಾಂಕು, ಎಲೆಕ್ಟ್ರಿಸಿಟಿ ಇಷ್ಟು ಕೆಲಸನೂ ಆಗಿರುತ್ತೆ, ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಹೌದು. ನಿಮ್ಮ ಕಸ್ಟಮರ್ ಬೇಕಂದ್ರೆ ಬರ್ಕೊಳ್ಳಿರೋದು ಬರಲಿ, ಅದಕ್ಕೆ ಮುಂಚೆ ಬಂದು ಸೈಟ್ ಬ್ಲಾಕ್ ಮಾಡ್ಕೊಂಡು ಹೋಗಿ ಸರ್, ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಮಾರ್ಚ್ ಒಳಗಡೆ ರಿಜಿಸ್ಟರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಖಂಡಿತ ಅಗ್ರಿಮೆಂಟ್ ಮಾಡ್ಕೊಳ್ಳಿ ವೀಕ್ಷಕರೇ. ನೆಕ್ಸ್ಟ್ ನೀವು ಎಲ್ಲ ಡೆವಲಪ್ಮೆಂಟ್ ಆದಮೇಲೆ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೋಬೋದು. ಸರ್ ಫೈನಲ್ ಬಂದ್ಬಿಡೋಣ ನಾವು ಪ್ರೈಸ್ಗೆ. ಏನು ಮಾಡ್ತಾ ಇದ್ದಾರೆ, ಏನು ಪ್ರೈಸ್ ಇಟ್ಟಿದ್ದೀರಾ ಸರ್? ನಾವು ಪ್ರೈಸ್ ಆ್ಯಕ್ಚುಲಿ ಕೋಟಿಂಗ್ ಪ್ರೈಸ್ ಬಂದು 3300 rupees ಸರ್. ಪ್ರೀ ಲಾಂಚ್ ಆಫರ್ ಅಂತ ನಾವು ಏನು ಮಾಡಿದ್ದೀವಿ, ಜಾನ್ ಎಂಡ್ವರೆಗೂ ಇತ್ತು ಸರ್. 5th ಒಳಗಡೆ ಬರಲಿ ಸರ್, 3000 rupees ಕೊಡ್ತೀವಿ ನಾವು, ಆಫ್ ಮಾಡಿಕೊಂಡು. 3000 ಕೊಡ್ತೀವಿ. ಕೊಡ್ಬೋದಾ ಸರ್ 3000 ಈ ಒಂದು ಲೇಔಟ್ಗೆ? ಯಾಕೆ ಕೊಡಬೇಕು ಅನ್ನೋದು ಸರ್ ನೋಡಿ, ತುಂಬಾ ಲೇಔಟ್ಸ್ ಮಾಡಿದ್ದಾರೆ ಇಲ್ಲಿ. ಹೌದು. ಆ ಕಂಪನಿ ಹೆಸರು ಬಗ್ಗೆ ಹೇಳಲ್ಲ ನಾನು. ಕಸ್ಟಮರ್ಸ್ ಸೈಟ್ ವಿಸಿಟ್ ಬಂದಾಗ ಅವ್ರಿಗೆ ಕಾಣುತ್ತೆ ಬೋರ್ಡ್ಸ್ ಬೇರೆಯವ್ರದೆಲ್ಲ. ಹೌದು. ಅವ್ರು ಬಂದು ವಿಚಾರಿಸ್ಕೊಂಡು ಇಲ್ಲಿ ಬರಲಿ ಸರ್. ಅವರೆಲ್ಲ 4200 ರೂಪಾಯಿ ಹೇಳ್ತಿದ್ದಾರೆ, 3800 ರೂಪಾಯಿ ಹೇಳ್ತಿದ್ದಾರೆ. ಅಷ್ಟೊಂದು ಓಡ್ತಿದೆ. ಬರಲಿ ಅವ್ರಿಗೆ, ಕಸ್ಟಮರ್ ಬಂದು ಜಾಗ ನೋಡಲಿ, ಕಸ್ಟಮರ್ಗೆ ಗೊತ್ತಾಗುತ್ತೆ. ಹೌದಾ? ಹೌದು ಸರ್. ಇನ್ನ ಇದೇ ಒಂದು 6 ತಿಂಗಳು ನಾನು ತಗೊಂಡೆ, ಒಂದು ವರ್ಷ ಬಿಟ್ಟು ಮಾರ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಸರ್? ಸರ್ ನಿಮಗೆ ಸರ್ 1 ವರ್ಷಕ್ಕೆ 20% ರೈಸ್ ಆಗುತ್ತೆ ಸರ್. 20% ಎಷ್ಟು ಎಟ್ ಎನಿ ಕಾಸ್ಟ್. ಮತ್ತೆ BMRD ರೇರಾ ಅಂತ ಬಂದಾಗ ರೀಸೇಲ್ ಮಾಡಿದ್ರೆ ಪಟ್ಟಣ ತಗೊಳ್ಳೋರು ಮುಂದೆ ಬಂದ್ಬಿಡ್ತಾರೆ. ಹೌದು ಸರ್, ಅದೇ ಥರ ತೊಂದರೆ ಇಲ್ವಲ್ಲ ಸರ್? ತೊಂದರೆ ಇರಲ್ಲ. ಆಮೇಲೆ ಹೆಂಗ್ ಗೊತ್ತಾ ಸರ್, ಗೇಟೆಡ್ ಕಮ್ಯುನಿಟಿ ಅಂದರೆ ಅದೊಂಥರ ಒಳ್ಳೆ ಲೇಔಟ್ ಸರ್. ಅದಕ್ಕೆಲ್ಲ ಆರ್ಗನೈಸೇಷನ್ ಚೆನ್ನಾಗಿ ಮಾಡ್ಕೊಂಡಿರ್ತೀವಿ. ಹೌದು. ಆಮೇಲೆ ನಿಮ್ಗೆ ಏನು ಮಾಡ್ತೀವಿ ನಾವು, ಅಸೋಸಿಯೇಷನ್ ಫಾರ್ಮ್ ಮಾಡ್ತೀವಿ, ಆಮೇಲೆ ಮೇಂಟೆನೆನ್ಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ ಲೇಔಟ್. ಯಾವುದೇ ಥರ ತೊಂದರೆ ಇಲ್ಲ ಸರ್. ಈಗ 3000 ಇರೋದು. ಹೌದು, ಪರ್ ಸ್ಕ್ವೇರ್ ಫೀಟ್. ಹೌದು. ನಮ್ಮ ವೀಕ್ಷಕರೇ ಬರ್ತಾರೆ, ಇನ್ನ ಏನಾದರೂ ಒಂದು ಮಾಡ್ಕೊಂಡು ಕೊಡಿ ಸರ್. ನಮ್ಮ ವೀಕ್ಷಕರಿಗೆ ಬರ್ತಾರೆ, ಒಂದು 3-4 ಸೈಟ್ ತೊಗೋಬೇಕು ಅಂತಾನೆ ಬರ್ತಾರೆ ಅನ್ಕೊಳ್ಳಿ. ಒಂದಲ್ಲ, 3-4 ತೊಗೋಬೇಕು ಅಂತ ಬಂದಾಗ ಓಕೆ ಸರ್, ಇನ್ನೇನಾದ್ರು ಒಂಚೂರು ರೀಸನಬಲ್ ಮಾಡಿಕೊಡಿ. ಖಂಡಿತ ಮಾಡ್ಕೊಡ್ತೀನಿ ಸರ್, ಖಂಡಿತ ಮಾಡಿಕೊಡಿ. ಮತ್ತು ವೀಕ್ಷಕರೇ ಬನ್ನಿ, ಒಂದ್ಸಲಿ ಲೇಔಟ್ನ ಖುದ್ದಾಗಿ ಬನ್ನಿ. ಒಂದ್ಸಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ನಾನು ಹೇಳ್ತೀನಿ, ಖುದ್ದಾಗಿ ಒಂದ್ಸಲಿ ಬನ್ನಿ, ಲೇಔಟ್ನ ನೋಡಿ. ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ, ಸೈಟ್ ಲೊಕೇಶನ್ ಕೊಟ್ಟಿರ್ತೀನಿ, ಆಫೀಸ್ ಲೊಕೇಶನ್ನು ಕೊಟ್ಟಿರ್ತೀನಿ. ಸೊ ಖುದ್ದಾಗಿ ಒಂದ್ಸಲಿ ಬಂದು ವಿಚಾರಿಸಿ ನೋಡಿ. ಇಲ್ಲಿ ಆಫೀಸಲ್ಲಿ ಇರ್ತಾರೆ, ಸರ್ ಇರ್ತಾರೆ, ಇವ್ರ ಜೊತೆ ಇನ್ನೊಬ್ರು ಕೂಡ ಇರ್ತಾರೆ. ಸೈಟಲ್ಲಿ ಬಂದಾಗ ನಿಮ್ಗೆ ಎನಿ ಟೈಮ್ ಯಾರೋ ಒಬ್ಬರು ಇರ್ತಾರೆ. ಇನ್ನೇನಾದ್ರು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ಬಂದಾಗ ಸೈಟೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಪ್ರಶಾಂತ್ ಸರ್ ಇರ್ತಾರೆ. ಮತ್ತು ಆದಷ್ಟು ಈ ವಿಡಿಯೋ ನೀವು ಶೇರ್ ಮಾಡೋಕ್ಕೆ ನೋಡಬೇಕು. ಒಂದು ಒಳ್ಳೆ ಲೇಔಟ್ನ ನಿಮಗೆ ತೋರಿಸ್ತಾ ಇರೋವಂಥದ್ದು. ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ವಲ್ಲ, ವೆಂಕಟಾದ್ರಿ ಎನ್ಕ್ಲೇವು ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವ್ರದ್ದು ಒಂದು ಹೊಸ ಪ್ರಾಜೆಕ್ಟು. ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇನ್ನೇನಾದರೂ ಸ್ವಲ್ಪ ಡೀಟೇಲ್ಸ್ ಬೇಕು ಅಂದರೆ ಕಾಲ್ ಮಾಡಿ, ಎಂಕ್ವೈರಿ ಮಾಡಿ. ನಾನು ಹೇಳ್ತೀನಿ, ಖುದ್ದಾಗಿ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನೀವು ದುಡ್ಡು ಹಾಕಿದ್ರೆ ಡಬಲ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ. ಟ್ರಸ್ಟ್ ಮಾಡ್ಕೊಂಡು ಬರ್ಬೋದು ವೀಕ್ಷಕರೇ. ಯಾಕಂದರೆ BMRD ರೇರಾನಲ್ಲಿ ಅಪ್ರೂವಲ್ ಆಗಿರುವಂಥ ಲೇಔಟ್ ಇದು. ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಎಕ್ಸಾಕ್ಟ್ ನಾನು ಲೊಕೇಶನ್ ಪಿನ್ ಮಾಡಿರ್ತೀನಿ. ನೀವು ಇಲ್ಲಿ ಬರೋಕ್ಕಾಗಿಲ್ಲ, ಲೊಕೇಶನ್ ಬೇಕಾದ್ರೆ ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮ್ಗೆ ಏನಾದ್ರು ಬರಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಸರಿಗೆ ಕಾಲ್ ಮಾಡಿ. ಪ್ರಶಾಂತ್ ಸರ್ ಇರ್ತಾರೆ, ಅವ್ರಿಗೆ ಕಾಲ್ ಮಾಡಿ. ಅವ್ರು ಬೇಕಾದ್ರೆ ಕ್ಯಾಬ್ ವ್ಯವಸ್ಥೆ ಬೇಕಾದ್ರೆ ನಿಮಗೆ ಮಾಡಿಕೊಡ್ಬೋದು ಅಂತ ನಾನು ಅನ್ಕೊತೀನಿ. ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಖಂಡಿತ ಅವ್ರು ಮಾಡಿಕೊಡ್ತಾರೆ ನಿಮಗೆ. ಸೊ ಲೇಔಟ್ ಮಾತ್ರ ನನಗೂ ಇಷ್ಟ ಆಯಿತು. ನೀವು ಕೂಡ ಬಂದು ಪರ್ಚೇಸ್ ಮಾಡ್ಬೋದು. ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ನೀವು ಮಾಡಿರುವಂಥ ಒಂದು ಇನ್ವೆಸ್ಟ್ಮೆಂಟು ಇವತ್ತಲ್ಲ ನಾಳೆ ನಿಮಗೆ ಒಂದು ಫ್ಯೂಚರ್ಗೆ ಒಂದು ಒಳ್ಳೆ ಅಮೌಂಟ್ ಅಂತೂ, ರೊಟೇಷನ್ಗೆ ಒಂದು ಒಳ್ಳೆ ಅಮೌಂಟ್ ಅಂತ ಹೇಳ್ಬೋದು ವೀಕ್ಷಕರ. ನಾನು ತೋರಿಸ್ತಿರೋವಂಥ ಲೇಔಟ್ ಎಲ್ಲ ಪಕ್ಕ ಪೇಪರ್ ಇರುತ್ತೆ. BMRD ಆಗಿರ್ಬೋದು, ಇಲ್ಲ ರೇರಲ್ಲಿ ಅಪ್ರೂವಲ್ ಆಗಿರುವಂಥದ್ದು. ಒಂದ್ಸಲಿ ಸೆಟಪ್ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ.
ಒಂದ್ಸಲಿ ಲೀಗಲ್ನ ಚೆಕ್ ಮಾಡ್ಕೊಳ್ಳಿ. ಒಬ್ಬರಲ್ಲ ಇಬ್ಬರು ಲಾಯರ್ ಇತ್ತು ಅಂತಂದ್ರೆ ಒಂದ್ಸಲಿ ಲೀಗಲ್ನ ಚೆಕ್ ಮಾಡ್ಕೊಳ್ಳಿ. ಫರ್ದರ್ ನೀವು ಮೂವ್ ಆಗಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.